ನಮಸ್ತೆ, ಎಜಿ ನ್ಯೂಸ್ಗೆ ಸ್ವಾಗತ. ಇಲ್ಲಿ ನೋಡಿ ವೀಕ್ಷಕರೇ, ಈ ರಸ್ತೆ ಗುಂಡಿಯಲ್ಲಿ ಬೈಕ್ ಸವಾರರು ಬಿದ್ರು ಎದ್ರು ಯಾರು ಕೇಳೋರಿಲ್ಲ ಹೇಳೋರಿಲ್ಲ. ಎಸ್, ಗದಗ ತಾಲೂಕಿನ ತಿಮ್ಮಾಪುರ ಗ್ರಾಮದ ಕುಡಿಯುವ ನೀರಿನ ಕೆರೆ ಪಕ್ಕದಲ್ಲಿ ಇರುವಂತಹ ಈ ರಸ್ತೆ ತೆಗ್ಗುಗುಂಡಿ ಬಿದ್ದು ಹದಗೆಟ್ಟು ಹೋಗಿದ್ದು, ವಾಹನ ಸವಾರರು ಓಡಾಡಬೇಕಾದ್ರೆ ಈ ರಸ್ತೆಯಲ್ಲಿ ಕೈಯಲ್ಲಿ ಜೀವ ಹಿಡಿದುಕೊಂಡು ಈ ರಸ್ತೆ ಉದ್ದಕ್ಕೂ ವಾಹನ ಸವಾರರು ಓಡಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರ ಇವರು ಆಗ್ರಹ ಮಾಡಿದ್ದಾರೆ. ಈ ರಸ್ತೆ ತಿಮ್ಮಾಪುರ ಗ್ರಾಮದಿಂದ ಬರದೂರು ಗ್ರಾಮದವರೆಗೂ 20 ಕಿಲೋಮೀಟರ್ ರಸ್ತೆ ತೀರಾ ಹದಗೆಟ್ಟು ಹೋಗಿದೆ. ನೀವು ನೋಡ್ತಾ ಇರಬಹುದು, ಈ ರಸ್ತೆ ಗುಂಡಿಗಳಲ್ಲಿಯೇ ವಾಹನ ಸವಾರರು ದಿನನಿತ್ಯದ ಆಗು ಹೋಗುಗಳನ್ನ ನೋಡುತ್ತಾ ವಾಹನ ಸವಾರರು ಸುರಕ್ಷಿತವಾಗಿ ಮನೆ ಮುಟ್ಟುತ್ತೇವೆ ಎನ್ನುವ ಭರವಸೆ ವಾಹನ ಸವಾರರಿಗೆ ಇಲ್ಲ. ಈ ರಸ್ತೆ ಗುಂಡಿಯಲ್ಲಿ ದಿನನಿತ್ಯ ದ್ವಿಚಕ್ರ ವಾಹನ ಸವಾರು ಪ್ರಾಣ ಕಳೆದುಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣವಾಗಿ ಬಿಟ್ಟಿದೆ. ಯಾಕಂದ್ರೆ ಅಷ್ಟರ ಮಟ್ಟಿಗೆ ಈ ರಸ್ತೆ ಗುಂಡಿ ಕಾಣ್ತಾ ಇರುವಂತದ್ದು ಈ ವಿಡಿಯೋದಲ್ಲಿ ನೀವು ಗಮನಿಸ್ತಾ ಇರಬಹುದು. ಹೀಗಾಗಿ ಶೀಘ್ರದಲ್ಲೇ ಎಚ್ಚೆತ್ತುಕೊಂಡು ಈ ರಸ್ತೆ ಗುಂಡಿಯನ್ನ ಮುಚ್ಚಿ ಈ ರಸ್ತೆನ ಸರ್ಕಾರ ಹೊಸದಾಗಿ ಡಾಂಬರೀಕರಣ ನಿರ್ಮಾಣ ಮಾಡಬೇಕು. ರೋಣ ಶಾಸಕರು ಇದೇ ರಸ್ತೆಯಲ್ಲಿ ಓಡಾಡಿದ್ರು ಕೂಡ ಈ ರಸ್ತೆನ ಡಾಂಬರೀಕರಣ ಮಾಡಲು ಮುಂದಾಗ್ತಾ ಇಲ್ಲ. ಇನ್ನಾದ್ರೂ ಈ ರಸ್ತೆಯನ್ನ ಡಾಂಬರೀಕರಣ ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಆಗುವಂತಹ ಮಾಡಬೇಕು ಅಂತ ಸ್ಥಳೀಯ ವಾಹನ ಸವಾರ ಮೊಡಿಯಪ್ಪ ಕಮ್ಮಾರ್ ಆಗ್ರಹ ಮಾಡಿದ್ದಾರೆ. ಇನ್ನು ರಸ್ತೆಯಲ್ಲಿ ದಿನನಿತ್ಯ ರೋಣದಿಂದ ಎರೆಹಂಚಿನಾಳ ತಿಮ್ಮಾಪುರ ಹಳ್ಳಿಗುಡಿ ಮಾರ್ಗವಾಗಿ ಬರಗೂರು ನೇರವಾಗಿ ಮುಂಡರಗಿ ಪಟ್ಟಣಕ್ಕೆ ದಿನಕ್ಕೆ 2 ಸಲ ಬಸ್ ಸಂಚರಿಸುತ್ತೆ. ಶೀಘ್ರದಲ್ಲೇ ಈ ರಸ್ತೆನ ಡಾಂಬರೀಕರಣ ನಿರ್ಮಿಸಿ ಬಸ್ ಪ್ರಯಾಣಿಕರಿಗೆ, ವಾಹನ ಸವಾರಿಗೆ, ರೈತರಿಗೆ ಅನುಕೂಲ ಆಗುವಂತಹ ಮಾಡಬೇಕು ಅಂತ ಸ್ಥಳೀಯ ವಾಹನ ಸವಾರ ಮಾರುತಿ ಆಗ್ರಹ ಮಾಡಿದ್ದಾರೆ. ಗದಗ ತಾಲೂಕಿನ ತಿಮ್ಮಾಪುರ ಗ್ರಾಮದಿಂದ ಹಳ್ಳಿಗುಡಿ ಮಾರ್ಗವಾಗಿ ಬರದೂರು ಗ್ರಾಮದವರೆಗೆ ರಸ್ತೆ ಅಂತೂ ಏನು ತೆಗ್ಗುಗುಂಡಿ ಬಿದ್ದು ಪೂರ್ಣ ಹದಗೆಟ್ಟೋಗಿದೆ. ವಾಹನ ಸವಾರರಂತೂ ಎಟಟ್ನೆ ಬೀಳ್ತಾರೋ ಎಟಟ್ನೆ ಹೋಗ್ತಾರೆ. ಅಷ್ಟು ತೆಗ್ಗಾಗಿ ಯಾರಿಗೂ ಹೋಗಕ್ಕೆ ಬರೋಕ್ಕೆ ಅನುಕೂಲತೆ ಇಲ್ಲ. ಆಮೇಲೆ ಅದ ರಸ್ತೆಯಲ್ಲಿ ರೋಣದಿಂದ ಮುಂಡ್ರಿಗೆವರೆಗೂ ಬಸ್ ಓಡಾಡುತ್ತಾ, ಬಸ್ ಓಡಾಡಿದ್ರು ಸೂತು 2 ಸಲ ಓಡಾಡುತ್ತಾ ಅವ್ರಿಗೆ ಸತ್ಯ ಒಂದು ತೆಗಿ ಬಿದ್ದು ಆ ಒಂದು ಇದೇನು ಪಾಠ ಕಟ್ಟಾಗಂತ ವ್ಯವಸ್ಥೆ ಆಗುತ್ತೆ. ಡ್ರೈವರ್ ಕಂಡಕ್ಟರ್ ಅಂತ ರೋಡ್ ಮಾಸ್ಟರ್ ಅಂತ ಹೇಳ್ತಾರೆ. ಇವತ್ತು ಏನೈತೆ ಆ ರಸ್ತೆನ ಇವತ್ತು ಸರ್ಕಾರ ಶೀಘ್ರದಾಗ ಕೈಗೆಟ್ಕೊಂಡು ಆ ರಬ್ಬರ್ ರಸ್ತೆ ಹಾಕಿ ಎಲ್ಲರಿಗೆ ಅನುಕೂಲತೆ ಮಾಡಿಕೊಡ್ಬೇಕು. ಅಂದ್ರೆ ಬಸ್ ಸವಾರಿಗೆ ಆಯ್ತು, ವಾಹನ ಸವಾರಿಗೆ ಆಯ್ತು, ರೈತರಿಗೆ ಆಯ್ತು, ಎಲ್ಲರಿಗೆ ಅನುಕೂಲ ಆಗುತ್ತೆ. ಒಂದು ರೈಲ್ವೆ ಐತಿ, ಅಲ್ಲಿ ಆ ರೈಲ್ವೆ ಹೋಗೋರಿಗೆ ಸತ್ಯ ಬಸ್ಗೆ ಹೋಗಿ ಇಳ್ಕೊಂಡು ಮುಂದೆ ಕೊಪ್ಪಳಕ್ಕೆ ಗದಗಿಗೆ ಹೋಗೋರಿಗೆ ಸತ್ಯ ಅನುಕೂಲ ಆಗುತ್ತೆ. ಅದು ಶೀಘ್ರದಲ್ಲಿ ಮಾಡ್ಬೇಕಂತ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಕೋಳೂರು ಈ ಮಾಧ್ಯಮ ಮೂಲಕ ನಾನು ಮನವಿ ಮಾಡ್ತೀನಿ. ಧನ್ಯವಾದ. ಇಂಥದ್ರಾಗ ಅಡ್ಡಾಡ್ತಾರೆ. ಇದು ಇಲ್ಲಿಂದ ಬರದೂರು ಮಠ ಹಿಂಗೆ ಐತಿದೆ. ತಿಮ್ಮಾಪುರ ಟು ಬರದೂರು ಮಠ ಹಿಂಗೆ ಐತಿದೆ. ಬಾದ್ರಾತ್ ಹಿಂಗೆ ಐತಿ, ಮಾಡವಲ್ರ ಒಟ. ಇಲ್ಲ ರೀ, ಯಾರು ಬಂದಿಲ್ಲ ಬಿಡ್ರಿ. ರೋಡ್ ಎಲ್ಲಾ ಕೆಟ್ಟ, ಎಲ್ಲಿ ಬೀಳ್ತೀವೋ ಎಲ್ಲಿ ಬಿಡ್ತೀವೋ ಗೊತ್ತಿಲ್ಲ. ಬರದೂರು ಮಠಕ್ಕೆ ಬೈಕ್ನಾಗ 3 ಸೀಟ್ ಹೋಗಕ್ ಆಗಲ್ಲ. ಬರದೂರು ಮಠಕನ ಹಿಂಗ ಐತಿದೆ ರೋಡ್. ತಿಮ್ಮಾಪುರದ ಅಪ್ ಟು ತಿಮ್ಮಾಪುರದ ಹಿಡಿದು ಬರದೂರು ಮಠಕನ ಹಿಂಗ ಐತಿ ನೋಡ್ರಿ ರೋಡ್. ಇದು ಯಾವ್ದು ಎಲ್ಲಾರ ಮನವಿ ಕೊಟ್ರೆ ಏನಾರು ಹೇಳಿರಿ ಎಮ್ ಎಲ್ ಎರ್ಗೆ ಏನು ಹೇಳಿಲ್ಲ ಬಿಡ್ರಿ. ಈಗ ಯಾರು MLA ಬಂದಿಲ್ಲ. ಏನು ಇದು ಅಡ್ಡಾಡ್ತಾರಲ್ರಿ ತಾವ ಕ್ಷೇತ್ರದ MLA ನೋಡಾಗಲ್ಲನ್ರಿ, ಎಲ್ಲಾರು ಅಡ್ಡಾಡ್ತಾರ ಅವ್ರು. ಇವತ್ತಿಗವರೆಗೂ ಆದ್ರೂ ಮಾಡಿಲ್ರಿ ಇದನ್ನ. ಅಂದಪ್ಪ ಕೋಳೂರ, ಕೊಪ್ಪಳ, ಎಜಿ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.